ಹಾಯ್ ಫ್ರೆಂಡ್ಸ್, ನೀವು ಇದೇ ತರನ ವಿಡಿಯೋ ಎಡಿಟ್ ಮಾಡಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಾನು ಈ ವಿಡಿಯೋದಲ್ಲಿ ಯಾವ ತರ ವಿಡಿಯೋನ ಎಡಿಟ್ ಮಾಡಬೇಕಂತ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗಬೇಡಿ, ಕೊನೆ ತನಕ ನೋಡಿ. ಸೊ ಮತ್ತೆ ಆಗ್ತಾಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ನೀವು ನಿಮ್ಮ ಒಂದು ಮೊಬೈಲಲ್ಲಿ ಇರುವಂತಹ ಇನ್ಶಾಟ್ ಆ್ಯಪ್ನ ಓಪನ್ ಮಾಡಿ. ಸೊ ಓಪನ್ ಮಾಡಿದ್ಮೇಲೆ ನೀವು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೀವು ಇಲ್ಲೊಂದು ಫೋಟೋನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಯಾವುದಂದ್ರೆ ಇಲ್ಲಿ ಬ್ಲಾಂಕ್ ಥರ ಇದೆ, ಕೊಟ್ಟಿದ್ದೀನಿ ನಾನು ಟೆಲಿಗ್ರಾಮಲ್ಲಿ. ಸೊ ಡೌನ್ಲೋಡ್ ಮಾಡ್ಕೋಬೋದು, ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ವ ಇದೇ ಥರನೇ. ಸೊ ಇದನ್ನು ಬಂದ್ಬಿಟ್ಟು ನೀವು ಕನ್ವಾಸಲ್ಲಿ 9:16 ಸೆಟ್ ಮಾಡಬೇಕಾಗತ್ತೆ, ಮುಂಚೆ ಇಲ್ಲಾಂದರೆ. ಸೊ ಹಾಗಾಗಿ ಸೆಟ್ ಮಾಡ್ಕೊಳ್ಳಿ. ಅದಾದಮೇಲೆ ಡ್ಯೂರೇಷನ್ನ ಬಂದ್ಬಿಟ್ಟು ನೀವು ಇದನ್ನು 10 ಸೆಕೆಂಡ್ ಇಡ್ತಾ ಇದ್ದೀನಿ. ಸೊ ಡಿಪೆಂಡ್ ಅಪಾನ್ ನಿಮ್ಮ ಯಾವುದೋ ಒಂದು ಸಾಂಗ್ ಎಡಿಟ್ ಮಾಡ್ತಾ ಇರ್ತೀರಲ್ವ ಅದ್ರ ರಿಲೇಟೆಡು ಡ್ಯೂರೇಷನ್ ನೀವು ಸೆಟ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ನಾನಿವಾಗ 10 ಸೆಕೆಂಡು ಡ್ಯೂರೇಷನ್ನ ಸೆಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ ಅಂದರೆ ಫ್ರೆಂಡ್ಸ್, ನೀವಿಲ್ಲಿ ಸೊ ಇಷ್ಟು ತೊಗೊತಿರಲ್ವ, ಇದಾದಮೇಲೆ ನೀವು ಇದ್ರ ಮೇಲೆ ಒಂದು ವೈಟ್ ಕಲರ್ನ ಫ್ರೇಮ್ ತೊಗೋಬೇಕಾಗುತ್ತೆ. ಸೊ ಅದು ಯಾವ ಥರ ಅಂದರೆ PIP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮುಂಚೆನೇ ನೀವು ವೈಟ್ ಕಲರ್ನ ನೀವು ಡೌನ್ಲೋಡ್ ಮಾಡಿಟ್ಕೊಳ್ಳಿ. ಎಲ್ಲನೂ ನಾನು ಮಟೀರಿಯಲ್ ಟೆಲಿಗ್ರಾಮಲ್ಲಿ ಕೊಟ್ಟಿದ್ದೀನಿ. ಸೊ ಅಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಸೊ ಅದಾದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ವಿಡಿಯೋ ಎಂಡ್ವರೆಗೂ ಸೆಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇದನ್ನು ನೀವು ಕ್ರ್ಯಾಪ್ ಮಾಡಬೇಕಾಗುತ್ತೆ. ಸೊ ಕ್ರ್ಯಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ನೀವು ಇಲ್ಲೊಂದು ಫ್ರೇಮ್ನ ಅಡ್ಜಸ್ಟ್ ಮಾಡಬೇಕಾಗುತ್ತೆ 3:4. ಸೊ ಓಕೆನಾ, ಈ ಥರ ನಿಮ್ಮ ಒಂದು ಸ್ಕ್ರೀನ್ನ ಕ್ರ್ಯಾಪ್ ಮಾಡಿಕೊಂಡು ಆ ಒಂದು ಫ್ರೇಮ್ನ ಅಡ್ಜಸ್ಟ್ ಮಾಡಿ. ಸೊ ಓಕೆನಾ. ಸೊ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು, ಈ ಥರ ನಿಮ್ಮ ಒಂದು ಸ್ಕ್ರೀನ್ನ ಅಡ್ಜಸ್ಟ್ ಆದಮೇಲೆ ನೆಕ್ಸ್ಟ್ ನೀವೇನು ಮಾಡ್ಕೋಬೇಕಾಗುತ್ತೆ ಅಂದರೆ ಇಲ್ಲಿ ಫೋಟೋಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೂ ಮುಂಚೆ ನೀವು ಫಸ್ಟ್ ನೀವು ನಿಮ್ಮ ಒಂದು ಸಾಂಗ್ನ ಇಲ್ಲಿ ನೀವು ಇನ್ಪುಟ್ ಮಾಡ್ಕೊಂಬಿಡಿ. ಓಕೆನಾ. ಸೊ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾವ ಒಂದು ಸಾಂಗ್ ಎಡಿಟ್ ಮಾಡ್ತಾಯಿದ್ರೆ ಆ ಒಂದು ಸಾಂಗ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ನಂದು ಡೈರೆಕ್ಟಾಗಿ ಒಂದು ವಿಡಿಯೋ ಇದೆ, ಅದನ್ನು ನಾನು ಇವಾಗ ಇನ್ಪುಟ್ ಮಾಡ್ತೀನಿ. ಓಕೆನಾ. ಸೊ ನೋಡ್ತಾ ಇರ್ಬೋದು, ಇದನ್ನು ನಾನು ಇವಾಗ ಇನ್ಪುಟ್ ಮಾಡಿದ್ದೀನಿ. ಓಕೆನಾ. ಸೊ ಇದನ್ನು ನೀವು ಇವಾಗ ಬೀಟ್ನ ಸೆಟ್ ಮಾಡಬೇಕಾಗತ್ತೆ. ಸೊ ಅದು ಯಾವ ಥರ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬೀಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಲಿರಿಕ್ಕಿಗೆ ತಕ್ಕಂತೆ ನೀವು ಇಲ್ಲಿ ಬೀಟ್ನ ಸೆಟ್ ಮಾಡಬೇಕಾಗುತ್ತೆ. ಅಂದರೆ ಒಂದು ಲಿರಿಕ್ ಆದಮೇಲೆ, ಸೊ ಒಂದು ಲಿರಿಕ್ ಆದಮೇಲೆ ಗ್ಯಾಪ್ ಇರುತ್ತೆ. ಸೊ ಒಂದು ಲಿರಿಕ್ ಆದಮೇಲೆ ಮತ್ತೆ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ಗಳನ್ನ ನೀವು ಇಲ್ಲಿ ಪಾಯಿಂಟ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ನೋಡಿದ್ರಲ್ಲ, ಈ ಥರ ನಿಮ್ಮ ಒಂದು ಬೀಟ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಓಕೆನಾ, ನಾನಿವಾಗ ಜಸ್ಟ್ 10 ಸೆಕೆಂಡ್ ಇದೆ. ಸೊ ಹಾಗಾಗಿ 10 ಸೆಕೆಂಡ್ ಮಾತ್ರ ಸೆಲೆಕ್ಟ್ ಮಾಡಿದ್ದೀನಿ. ಸಪೋಸ್ ನಿಮ್ಮ ಒಂದು ವಿಡಿಯೋ 30 ಸೆಕೆಂಡ್ಸ್ ಬೇಕಾಗಿತ್ತಂದರೆ 30 ಸೆಕೆಂಡ್ಸ್ನ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ, ಅಂದರೆ ಬೀಟ್ಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ನೀವು ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಫೋಟೋ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. PIP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತು PIP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಕಾರ್ಟೂನ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಕಾರ್ಟೂನ್ ಬಂತು. ನೀವು ಇವಾಗ ಇದನ್ನು ಕ್ರಾಪ್ ಮಾಡಬೇಕಾಗತ್ತೆ. ಸೊ ಯಾವ್ದು ಸೈಜ್ ಅಂದರೆ ಇಲ್ಲಿ ತೋರಿಸ್ತೀನಿ ನಾನು. ಸೇಮ್ ಆವಾಗಲೇ 3:4 ಮಾಡಿದ್ರಲ್ವ, ಸೊ ಅದನ್ನು ಕ್ರಾಪ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಫೇಸ್ ಬರೋ ಥರ ಅಡ್ಜಸ್ಟ್ ಮಾಡಿ. ಸೊ ಈ ಥರ. ಓಕೆನಾ. ಇದನ್ನು ಸ್ವಲ್ಪ ಜೂಮ್ ಮಾಡಿಕೊಂಡು ಇದನ್ನು ಟಾಪಲ್ಲಿ ತಗೊಳ್ಳಿ. ಓಕೆನಾ. ಸೊ ನೋಡ್ತಾ ಇರ್ಬೋದು, ಈ ಥರ ನಿಮ್ಮ ಒಂದು ಫೋಟೋನ ಸೆಟ್ ಮಾಡ್ಕೊಂಡು ಇದನ್ನು ಎಂಡ್ವರೆಗೂ ಅಡ್ಜಸ್ಟ್ ಮಾಡಿ. ಸೊ ಓಕೆನಾ. ಈ ಥರ ನಿಮ್ಮ ಒಂದು ಫೋಟೋನ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟು ನೀವು ಇಲ್ಲೇನು ಮಾಡಬೇಕಾಗುತ್ತೆ ಅಂದರೆ ಬೀಟ್ನ ಅಡ್ಜಸ್ಟ್ ಮಾಡಿರ್ತೀರಲ್ವ, ಸೊ ಅಲ್ಲಿಗೆ ನೀವು ಫೋಟೋನ ಸ್ಪ್ಲಿಟ್ ಮಾಡ್ಕೊಳ್ಳಿ. ಸೊ ಬೀಟ್ನ ಅಡ್ಜಸ್ಟ್ ಮಾಡಿರ್ತೀರಲ್ವ ಅಲ್ಲಿಗೆ ನೀವು ಸ್ಪ್ಲಿಟ್ ಮಾಡಬೇಕಾಗುತ್ತೆ. ಸ್ಪ್ಲಿಟ್ ಅಂತಿದೆ ನೋಡಿ, ಇದೊಂದು. ಸೊ ನೆಕ್ಸ್ಟು ಇದೊಂದು. ಎಷ್ಟು ಬೀಟ್ನ ಅಡ್ಜಸ್ಟ್ ಮಾಡಿರ್ತೀರೋ ಅಷ್ಟು ಬೀಟ್ಗಳು ಅದ್ರ ತಕ್ಕಂತೆ ನೀವು ಸ್ಪ್ಲಿಟ್ನ ಮಾಡ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ, ಸೊ ನೆಕ್ಸ್ಟ್ ನೀವು ಇಲ್ಲಿ ಫೋಟೋಗಳನ್ನ ಚೇಂಜ್ ಮಾಡಬೇಕಾಗತ್ತೆ. ಓಕೆನಾ. ಸೊ ಈ ಫೋಟೋನ ನಾನು ಇವಾಗ ಚೇಂಜ್ ಮಾಡ್ತೀನಿ. ಸೊ ಇವಾಗ ಇಲ್ಲಿ ಬೀಟ್ ಇದೆ. ಓಕೆನಾ. ಸೊ ಈ ಬೀಟ್ನ ನಾನು ಇವಾಗ ಚೇಂಜ್ ಮಾಡ್ತೀನಿ, ಅಂದರೆ ರೀಪ್ಲೇಸ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ರೀಪ್ಲೇಸ್ ಅನ್ನೋ ಒಂದು ಆಪ್ಷನ್ ಇದೆ. ಇಲ್ಲಿ ಬಂದ್ಬಿಟ್ಟು ಬೇರೆ ನಾನು ಕಾರ್ಟೂನ್ನ ಹಾಕ್ತೀನಿ. ಸೊ ಓಕೆನಾ, ನೋಡ್ತಾ ಇರ್ಬೋದು ಈ ಥರ. ಸೊ ಇದನ್ನು ನೀವು ಇಲ್ಲಿ ಕ್ರಾಪ್ ಮಾಡಬೇಕಾಗತ್ತೆ ಅಗೇನು. ಸೊ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ 3:4
ಸೆಟ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಬಂತು. ಇದನ್ನು ಸಹ ಸ್ವಲ್ಪ ಮೇಲ್ಗಡೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಓಕೆನಾ, ಈ ಥರ. ನೆಕ್ಸ್ಟ್ ಇದನ್ನು ಸಹ ನೀವಿಲ್ಲಿ ರೀಪ್ಲೇಸ್ಮೆಂಟ್ ಮಾಡಿ. ರೀಪ್ಲೇಸ್ಮೆಂಟು ಸೊ ಯಾವ ಕಾಟನ್ ಬೇಕೋ ಆ ಕಾಟನ್ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಗೇನ್ ಇದನ್ನ ನೀವಿಲ್ಲಿ ಕ್ರ್ಯಾಪ್ ಮಾಡ್ಕೋಬೇಕಾಗತ್ತೆ. ಸೊ ಓಕೆನಾ, 3:4. ಓಕೆ, ಸಾರಿ, ಇವಾಗ ಇದನ್ನು ಸ್ವಲ್ಪ ಫೇಸ್ ಕಟ್ ಆಗಿದೆ. ಸೊ ಹಾಗಾಗಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಅಗೇನ್ ಇದನ್ನು ಸಹ ನಾನು ಇವಾಗ ರೀಪ್ಲೇಸ್ಮೆಂಟ್ ಮಾಡ್ತೀನಿ. ಸೊ ಎಷ್ಟು ಬೀಟ್ಸ್ಗಳನ್ನ ಅಡ್ಜಸ್ಟ್ ಮಾಡಿರ್ತಾರಲ್ವ ಅಷ್ಟು ಕಾಟನ್ನ ನೀವು ಚೇಂಜ್ ಮಾಡ್ಕೊಳ್ಳಿ. ಓಕೆನಾ, ಸೊ ಚೇಂಜ್ ಮಾಡ್ಕೊಂಡಂಗೆಲ್ಲ ನಿಮ್ಮ ಫೋಟೋ ಬೇರೆ ಬೇರೆ ಥರ ಬರುತ್ತೆ ನೆಕ್ಸ್ಟು. ಸೊ ಹಾಗಾಗಿ ಓಕೆ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು. ಓಕೆನಾ, ಸೊ ಇವಾಗ ಈ ಥರ ನಿಮ್ಮ ಒಂದು ಬಂದಿದೆ. ಓಕೆನಾ, ಸೊ ಇವಾಗ ನೀವು ಸಾಂಗಿಗೆ ತಕ್ಕಂತೆ ಹಾಕಿದ್ದೀರಾ. ಸೊ ಇವಾಗ ಲಿರಿಕ್ನ ಆ್ಯಡ್ ಮಾಡಬೇಕಾಗತ್ತಲ್ವಾ. ಸೊ ಇವಾಗ ಇಲ್ಲಿ ಲಿರಿಕ್ನ ತಗೊಳ್ಳಿ. ಓಕೆನಾ, ಸೊ ಲಿರಿಕ್ ನೀವು ಯಾರ ಹತ್ರ ನೀವು ಇಲ್ಲ ಅಂದರೆ ಆ ಒಂದು ಸಾಂಗಿಗೆ ಮುಂಚೆನೇ ನೀವು ಲಿರಿಕ್ನ ಬರೆದಿಟ್ಕೊಳ್ಳಿ. ಸೊ ಹಾಗಾಗಿ ನೋಡ್ತಾ ಇರ್ಬೋದು ನಾನು ಮುಂಚೆನೇ ಲಿರಿಕ್ನ ಬರೆದಿಟ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಕಾಪಿ ಮಾಡಿ ಡೈರೆಕ್ಟಾಗಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೆಕ್ಸ್ಟ್ ನೀವಿಲ್ಲಿ ಕಾಪಿ ಮಾಡ್ಕೊಂಡಿರುವಂಥ ಕಾಪಿನ ನೀವು ಡೈರೆಕ್ಟಾಗಿ ಪೇಸ್ಟ್ ಮಾಡಿ. ಓಕೆನಾ, ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ನಿಮ್ಮ ಒಂದು ಟೆಕ್ಸ್ಟು ಬಂತು. ಸೊ ನೀವು ಇಲ್ಲಿ ಫಾಂಟ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಓಕೆನಾ, ಸೊ ನಾನು ಇವಾಗ ಈ ಫಾಂಟ್ನ ಹಾಕಿದ್ದೀನಿ. ಇದನ್ನು ಕಲರ್ ಸಹ ನಾನು ಚೇಂಜ್ ಮಾಡ್ತೀನಿ. ಹಾಗೆ ಗ್ಲೋ ಇದೆ. ಸೊ ಗ್ಲೋನು ನಾನು ಕ್ಲೋಸ್ ಮಾಡಿ ಇದನ್ನು ಜಾಸ್ತಿ ಮಾಡ್ಕೊತೀನಿ. ಓಕೆನಾ, ಸೊ ಈ ಥರ ಇದನ್ನು ಬೇಕಂದ್ರೆ ಫಾಂಟ್ ಸಹ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಯಾವ್ದು ಬೇಕೋ ಅದು ನಿಮಗೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಓಕೆನಾ, ಸೊ ಈ ಥರ ಬೇಕಾದಂಥ ಫಾಂಟ್ನ ನೀವು ಇಲ್ಲಿ ತೊಗೋಬೋದು. ಸೊ ನಾನಿವಾಗ ಇದೇ ಇರಲಿ, ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಓಕೆ ಸೆಲೆಕ್ಟ್ ಮಾಡ್ತೀನಿ. ಇದನ್ನು ವೀಡಿಯೋ ಎಂಡ್ವರೆಗೂ ಅಡ್ಜಸ್ಟ್ ಮಾಡ್ತೀನಿ. ಓಕೆನಾ, ಸೊ ನೆಕ್ಸ್ಟ್ ನಾನು ಇವಾಗ ಇಲ್ಲಿ ಸ್ಪ್ಲಿಟ್ ಮಾಡ್ತೀನಿ. ಸೊ ಅಗೇನ್ ಇಲ್ಲಿ ಸ್ಪ್ಲಿಟ್ ಮಾಡ್ತೀನಿ. ಈ ಬಿಟ್ಗೂ ಸ್ಪ್ಲಿಟ್ ಮಾಡ್ತೀನಿ. ಅಗೇನ್ ಈ ಬಿಟ್ಗೂ ಸ್ಪ್ಲಿಟ್ ಮಾಡ್ತೀನಿ. ಸೊ ಇಲ್ಲಿ ನಾನು ಚೇಂಜ್ ಮಾಡ್ತೀನಿ. ಓಕೆನಾ, ಸೊ ಅದು ಟೆಕ್ಸ್ಟ್ನ ನಾನು ಇವಾಗ ಚೇಂಜ್ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಲಿರಿಕ್ಸು ಬೇರೆ ಇರುತ್ತೆ. ಸೊ ಹಾಗಾಗಿ ಓಕೆನಾ, ಇಲ್ಲಿ ಆ ಒಂದು ಸೆಕೆಂಡ್ ಲಿರಿಕ್ಸ್ನ ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆನಾ, ಪೇಸ್ಟ್ ಆಯಿತು. ಸೊ ಥರ್ಡ್ ಲಿರಿಕ್ಸು ಸಹ ನಾನು ಇಲ್ಲಿ ಚೇಂಜ್ ಮಾಡ್ತೀನಿ. ಸೊ ಲಾಸ್ಟನ್ನು ಸಹ ನಾನು ಇವಾಗ ಇದನ್ನು ಚೇಂಜ್ ಮಾಡ್ಕೊಂಬಿಡ್ತೀನಿ. ಓಕೆನಾ, ಸೊ ಇದನ್ನು ಮುಗಿಸ್ಬಿಡೋಣ. ಓಕೆ, ಎಲ್ಲ ಲಿರಿಕ್ಸು ನಾನು ಇವಾಗ ಆ್ಯಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಒಂದು ಬಟರ್ಫ್ಲೈನ ಆ್ಯಡ್ ಮಾಡಬೇಕಾಗತ್ತೆ. ಸೊ ಅದು ಯಾವ ಥರ ಅಂದರೆ ಇಲ್ಲಿ ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಎಮೋಜಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವಿಲ್ಲಿ ಎಮೋಜಿನ ನೀವಿಲ್ಲಿ ತೊಗೋಬೇಕಾಗತ್ತೆ. ಸೊ ಅದು ಇಲ್ಲ ಅಂದರೆ ಡೈರೆಕ್ಟಾಗಿ ನೀವು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಎಮೋಜಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಸೊ ಈ ಒಂದು ಬಟರ್ಫ್ಲೈನ ನಾನು ಇವಾಗ ಇಲ್ಲಿ ಆ್ಯಡ್ ಮಾಡ್ತೀನಿ. ನೋಡ್ತಾ ಇರ್ಬೋದು. ಸೊ ಈ ಒಂದು ಬಟರ್ಫ್ಲೈ ಬಂದಿದೆ. ಇದನ್ನು ನಾನಿವಾಗ ಇದನ್ನು ತೊಗೊಂಡೋಗಿ ಈ ಕಾರ್ನರ್ಗೆ ಸೆಟ್ ಮಾಡ್ತೀನಿ. ಓಕೆನಾ, ಸೊ ಇದನ್ನು ನಾನು ಎಂಡ್ ಸ್ಕ್ರೀನ್ವರೆಗೂ ಹಾಕ್ತೀನಿ. ಸೊ ಇದನ್ನು ನಾನು ಇವಾಗ ಬ್ಲೋ ಮಾಡ್ತೀನಿ. ನೋಡ್ತಾ ಇರ್ಬೋದು ಈ ಥರ. ಓಕೆನಾ, ಈ ಥರ ಮಾಡ್ಬೋದು. ಇದಿರಲಿ. ಓಕೆನಾ, ಸೊ ಈ ಥರ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ರಿಟರ್ನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಗೇನ್ ನೀವು ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೀವು ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವಿಲ್ಲಿ ಹಾರ್ಟ್ ಸಿಂಬಲ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಸುಮಾರು ಎಮೋಜಿಸ್ ಬರುತ್ತೆ. ನೀವು ಓಕೆನಾ, ಈ ಒಂದು ಸಿಂಬಲ್ನ ತೊಗೊಳ್ಳಿ. ಸೊ ನೆಕ್ಸ್ಟ್ ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಳಿ. ಓಕೆನಾ, ಇದನ್ನು ವಿಡಿಯೋ ಎಂಡ್ವರೆಗೂ ಸೆಟ್ ಮಾಡಿ. ಓಕೆನಾ, ಸೊ ನೆಕ್ಸ್ಟ್ ನೀವು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ವಿಡಿಯೋನ ಫಸ್ಟು ಸೇವ್ ಮಾಡ್ಕೊಂಬಿಡಿ. ಸೊ ನೆಕ್ಸ್ಟ್ ನೀವು ಸೇವ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ನಾನು ಇವಾಗ ಹೇಳ್ತೀನಿ. ಇವಾಗ ವಿಡಿಯೋನ ಸೇವ್ ಮಾಡಿರ್ತೀರಲ್ವ, ಸೊ ಮತ್ತೆ ರಿಟರ್ನ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ನೀವು ಇಲ್ಲಿ ಎಲ್ಲನೂ ಡಿಲೀಟ್ ಮಾಡಿ. ಅಂದರೆ PIPಯಲ್ಲಿರುವಂಥ ಎಲ್ಲನೂ ಡಿಲೀಟ್ ಮಾಡ್ಕೊಳ್ಳಿ. ಹೇಳ್ತೀನಿ ಇವಾಗ ನಾನು ಯಾವ ಥರ ಮಾಡೋದಂತ ನೆಕ್ಸ್ಟ್ ಪ್ರೊಸೀಜರು. ಸೊ ಓಕೆನಾ, ಇದನ್ನು ಡಿಲೀಟ್ ಮಾಡಿ. ಸೊ ನೆಕ್ಸ್ಟ್ ನೀವು ಟೆಕ್ಸ್ಟ್ನು ಸಹ ಡಿಲೀಟ್ ಮಾಡ್ಕೊಳ್ಳಿ. ಎಲ್ಲ ಏನೇನಿದೆ ಟೆಕ್ಸ್ಟು ಅದನ್ನು ಸಹ ಡಿಲೀಟ್ ಮಾಡ್ಕೊಳ್ಳಿ ಎಲ್ಲನೂ. ನೆಕ್ಸ್ಟ್ ಇವಾಗ ಏನು ಮಾಡಬೇಕಾಗುತ್ತೆ ಅಂದರೆ ನೀವು
PIP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾವ ವಿಡಿಯೋ ಸೇವ್ ಮಾಡಿರ್ತೀರಲ್ವ ಆ ಒಂದು ವಿಡಿಯೋ ನೀವು ಅಗೇನ್ ಇಲ್ಲಿ ಇನ್ಪುಟ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಈ ಒಂದು ವಿಡಿಯೋ ಇನ್ಪುಟ್ ಆಯಿತು. ಓಕೆನಾ. ಸೊ ನೀವು ಇಲ್ಲಿ ಜೂಮ್ ಮಾಡ್ಕೊಳ್ಳಿ. ಸೊ ಅಗೇನ್ ನೀವು ಏನು ಮಾಡಬೇಕಾಗುತ್ತಂದರೆ ಇಲ್ಲಿ ಒಂದೊಂದು ಬೀಟ್ನ ಅಡ್ಜಸ್ಟ್ ಮಾಡಿರ್ತೀರಲ್ವ, ಸೊ ಅದನ್ನು ನೀವು ಅಲ್ಲಿಗೆ ತಕ್ಕಂತೆ ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ ಮತ್ತೆ. ಸೊ ಈ ಥರ ಸ್ಪ್ಲಿಟ್ ಮಾಡ್ಕೊಳ್ಳಿ. ಸೊ ಅಗೇನ್ ಇಲ್ಲೂ ಸ್ಪ್ಲಿಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ನೀವೇನು ಮಾಡಬೇಕಾಗತ್ತಂದರೆ ಇಲ್ಲಿ ಕೀ ಫ್ರೇಮ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಅದು ಯಾವ ಥರ ಅಂದರೆ ಇಲ್ಲಿ ಫಸ್ಟು ಈ ಸ್ಕ್ರೀನ್ನ ಕೀ ಫ್ರೇಮ್ ಹಾಕಿ ಇದನ್ನು ನೀವು ಈ ಕಡೆ ಮೂವ್ ಮಾಡಿ. ಓಕೆನಾ. ಲೆಫ್ಟ್ ಸೈಡ್ ಮೂವ್ ಮಾಡ್ಕೊಳ್ಳಿ ಕಾಣದೇ ಇರೋ ಥರ. ಸೊ ನೆಕ್ಸ್ಟು ಸ್ವಲ್ಪ ಓಕೆನಾ ಇದನ್ನು ಇಲ್ಲಿಗೆ ಮೂವ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಮೂವ್ ಆದಮೇಲೆ ಇಲ್ಲೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಓಕೆನಾ. ಸೊ ಈ ಥರ ಇಲ್ಲಿ ಬಂತು. ಸೊ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಎಂಡಿಗೆ ಹೋದ್ಮೇಲೆ ಅಗೇನ್ ಕೀ ಫ್ರೇಮ್ ಆ್ಯಡ್ ಮಾಡಿ ಇದನ್ನು ರೈಟ್ ಸೈಡ್ಗೆ ಮೂವ್ ಮಾಡ್ಕೊಂಬಿಡಿ ಕಾಣದೇ ಇರೋ ಥರ. ಸೊ ನೆಕ್ಸ್ಟ್ ನೀವು ಇಲ್ಲಿ ಮಿಡ್ಲಲ್ಲಿ ಕರ್ವ್ನ ಆ್ಯಡ್ ಮಾಡಬೇಕಾಗತ್ತೆ. ಸೊ ಈ ಥರ. ಓಕೆನಾ. ನೆಕ್ಸ್ಟ್ ಇದೇ ಪ್ರೊಸೀಜರ್ ನೀವು ಎಲ್ಲದಕ್ಕೂ ಅಪ್ಲೈ ಮಾಡಿ. ಸೊ ಓಕೆನಾ. ಸೊ ಎಲ್ಲ ಮುಗಿದಾದ್ಮೇಲೆ ಫ್ರೆಂಡ್ಸ್ ನೀವು ಇವಾಗ ಇದನ್ನು ಡೈರೆಕ್ಟಾಗಿ ಸೇವ್ ಮಾಡ್ಕೊಂಬಿಡಿ. ಸೊ ನಿಮ್ಮ ಒಂದು ವಿಡಿಯೋ ಎಡಿಟ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ನಿಮ್ಮ ಒಂದು ವಿಡಿಯೋನ ಎಡಿಟ್ ಮಾಡ್ಕೋಬೋದು. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.